ಆಗಿರ್ಬೋದು, ಶಿಕ್ಷಕರು ಸಾಕಷ್ಟು ಅದ. ಅದನ್ನು ಈ ತಿಂಗಳದಾಗ ಮುಗಿಸ್ಬೇಕು. ಇವತ್ತು ನೋಡ್ರಿ ಮೇ 9 ತಾರೀಕು, ಇನ್ನೆರಡು ದಿವಸ ಉಳಿತು. ಅವ್ರಿಗೆ 1ನೇ ತಾರೀಕು ಹಾಜರಾಗುವಂಥದ್ದು ವ್ಯವಸ್ಥೆ ಮಾಡಿಬಿಡ್ಬೇಕಲ್ಲ, ಯಾಕೆ ಮಾಡ್ತಾಯಿಲ್ಲ ಅನ್ನೋದು ಇವತ್ತು ಉಸ್ತುವಾರಿ ಅವರು ಉತ್ತರ ಕೊಡಬೇಕಾಗ್ತದೆ. ಅವ್ರು ಮಾಡಲಿ ಇದನ್ನು. ಇದು ಭಾಳ ಮಹತ್ವದ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸರಿಯಾಗಿ ಬಂದ್ರೆ ಮೊದಲು ಬೇಕಾಗಿದ್ದೀರಪ್ಪ ಶಿಕ್ಷಣಕ್ಕೆ, ಶಿಕ್ಷಕರ ಅವರೇ ಇಲ್ಲಂದ್ರೆ ಹೆಂಗೆ ಅನ್ನುವಂಥದ್ದು. ಅಂದ್ರೆ ಈ 4921 ಶಿಕ್ಷಕರ ಹುದ್ದೆ ಖಾಲಿ ಇದಾವೆ, ಇವೆಲ್ಲ ತುಂಬ್ಕೊಂಡ್ಬಿಟ್ರಪ್ಪ. ಕಡೆಗೆ 5 ಶಿಕ್ಷಕರನ್ನು ತುಂಬಿಕೊಡ್ರಿ. ಅವ್ರಿಗೆ ಪ್ರತಿ ಮೇ 1st ವೀಕ್ದಾಗ ಅವ್ರು ಆರ್ಡರ್ ಆಗಿಬಿಟ್ಟಿದ್ರೆ ಜೂನ್ 1ಕ್ಕೆ ಟೈಮಿಂಗ್ ಕೊಟ್ಟರೆ ಬರ್ತಾರೆ, ಕಲಿಸ್ತಾರೆ. ಇಲ್ಲೇ ಮುಖ್ಯವಾಗಿ ಕಲಿಸುವಂಥ ಶಿಕ್ಷಕರು ಅತಿಥಿ ಇರಲಿ, ಪರ್ಮನೆಂಟ್ ಇರಲಿ. ಮತ್ತು ಮೋಸ್ಟ್ಲಿ ಪರ್ಮನೆಂಟ್ ಮಾಡೋದು ಭಾಳ ಸುಖದ ಕೆಲಸ. ಇನ್ನೊಂದು ಬೇಕಾದ್ರೆ ಅದನ್ನು ಕ್ಯಾಬಿನೆಟ್ ಬಂತಂದ ಪೇಮೆಂಟ್ ಅದೊಂದು ಫಿಕ್ಸ್ ಮಾಡಿ. ಯಾಕಂದ್ರೆ ಭಾಳ ಜನರಿಗೆ ಉದ್ಯೋಗ ಇಲ್ಲದಕ್ಕಾಗಿ ಪಾಪ ಒದ್ದಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣ ಪೇಮೆಂಟ್ ಬೇಕು ಅಂತ ಅವ್ರು ಬಯಸ್ತಾ ಇಲ್ಲ. ಎಷ್ಟು ಕೊಡ್ತೀರಿ ಕೊಡ್ರಪ್ಪ, ನಮ್ಮ ಬದುಕೋದು ಕೊಡ್ರಿ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಆದರೆ ಕೊಡಲಿ ಅನ್ನುವಂಥ ಸ್ಥಿತಿಯೊಳಗೆ ಅವ್ರು ಬಡತನ ಕೂಡ ಕಾಣಲಿಕ್ಕೆ ಇದ್ದಿದ್ದಾವೆ. ಅದಕ್ಕೆ ಇದಕ್ಕೊಂದು ಇನ್ನೊಮ್ಮೆ ಚಿಂತನೆ ಮಾಡಿ ಪ್ರತಿ 30 ಶಿಕ್ಷಕ ಸಿಗುವಂಗೆ ಮತ್ತು ಮಿನಿಮಮ್ 15ರಿಂದ 20% ಖರ್ಚು ಮಾಡುವಂಥದ್ದು ಶಿಕ್ಷಣಕ್ಕೆ. ಈ ಯೋಜನೆ ಹಾಕ್ಕೊಂಡು ಗಡಿಭಾಗದಲ್ಲಿ ಎಲ್ಲೂ ಇರಲಿ, ಬೆಳಗಾವಿ ಗಡಿಭಾಗ ಇರಲಿ ಅಥವಾ ಕರ್ನಾಟಕದ ಬೆಳಗಾವಿ ಆಗಿರ್ಬೋದು, ಅದು ಇನ್ನೂರದಾಗಿರ್ಬೋದು, ಅಥವಾ ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ಗೋವಾ ಗಡಿಯಲ್ಲಿ ಆಗಿರ್ಬೋದು, ಕೇರಳದ ಗಡಿಯಲ್ಲಿ ಆಗಿರ್ಬೋದು, ತಮಿಳುನಾಡು ಗಡಿಯಲ್ಲಿ ಆಗಿರ್ಬೋದು.